ಲಕ್ಷಗ್ರಹದ ಭೀಕರ ಅಗ್ನಿಯಿಂದ ಪಾರಾದ ಪಾಂಡವರು ಇನ್ನು ಯಾರಿಗೂ ತಮ್ಮ ಗುರುತು ಗೊತ್ತಾಗಬಾರದೆಂದು ಕಾಡಿನೊಳಗೆ ಅಡಗಿಕೊಂಡು ಜೀವನ ಆರಂಭಿಸುತ್ತಾರೆ. ಅರಮನೆಯ ವೈಭೋಗದ ಬದುಕಿನಿಂದ ಅರಣ್ಯದ ಕಠಿಣ ಬದುಕಿಗೆ ಬಂದಿದ್ದರು. ಈ ಬದಲಾವಣೆ ಎಲ್ಲರಿಗೂ ಕಷ್ಟವಾಗಿತ್ತು, ಆದರೆ ಧರ್ಮದಿಂದ ದೂರ ಹೋಗಲಿಲ್ಲ. ಆ ಕಾಡು ಸಾಮಾನ್ಯ ಕಾಡಲ್ಲ, ಅದು ರಾಕ್ಷಸರ ವಾಸಸ್ಥಳ. ಅಲ್ಲಿ ಆಳುತ್ತಿದ್ದವನು ಹಿಡಿಂಬಾಸುರ. ಅವನು ಮಾನವರನ್ನು ತಿನ್ನುವ ಕ್ರೂರ ರಾಕ್ಷಸ. ಅವನ ತಂಗಿ ಹಿಡಿಂಬಿ, ಅವಳು ರಾಕ್ಷಸಿ, ಆದರೆ ಅವಳ ಹೃದಯ ಮಾತ್ರ ಮನುಷ್ಯನಂತಿತ್ತು. ಹಿಡಿಂಬಾಸುರ ತನ್ನ ತಂಗಿಗೆ ಆದೇಶಿಸುತ್ತಾನೆ, ಕಾಡಿಗೆ ಬಂದಿರುವ ಆ ಮಾನವರನ್ನು ಹುಡುಕಿ ತಂದುಕೊಡು ಎಂದು. ಹಿಡಿಂಬಿ ಪಾಂಡವರ ಕಡೆ ಬರುತ್ತಾಳೆ. ಅವಳು ದೂರದಿಂದಲೇ ಅವರನ್ನು ನೋಡುತ್ತಾಳೆ. ಅವರ ಶಾಂತಿ, ಅವರ ಮುಖದ ಸೌಮ್ಯತೆ ಅವಳ ಹೃದಯವನ್ನು ಕದಿಯುತ್ತದೆ. ಆ ಕ್ಷಣದಲ್ಲೇ ಹಿಡಿಂಬೆಯ ದೃಷ್ಟಿ ಭೀಮನ ಮೇಲೆ ಬೀಳುತ್ತದೆ. ಅವನ ಶಕ್ತಿ, ಅವನ ಧೈರ್ಯ, ಅವನ ಮುಖದ ನಿಷ್ಕಪಟತೆ, ಹಿಡಿಂಬೆಯ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಪ್ರೀತಿ ಹುಟ್ಟುತ್ತದೆ. ಅವಳು ತನ್ನ ಅಣ್ಣನ ಆದೇಶವನ್ನು ಮರೆತು ಪಾಂಡವರಿಗೆ ಎಚ್ಚರಿಕೆ ಕೊಡುತ್ತಾಳೆ. ಪಾಂಡವರು ಎಚ್ಚರವಾಗುತ್ತಾರೆ. ಆ ಕ್ಷಣದಲ್ಲೇ ಹಿಡಿಂಬಾಸುರ ಘರ್ಜಿಸುತ್ತಾ ಬರುತ್ತಾನೆ. ಅರಣ್ಯ ನಡುಗುತ್ತದೆ. ಅವನು ಭೀಮನಿಗೆ ಸವಾಲು ಹಾಕುತ್ತಾನೆ. ಇದು ಧರ್ಮ ಮತ್ತು ಅಧರ್ಮದ ನಡುವೆ ಮತ್ತೊಂದು ಯುದ್ಧ. ಭೀಮನ ಕೈಯಲ್ಲಿ ಆಯುಧವಿಲ್ಲ, ಆದರೆ ಅವನೊಳಗೆ ಪಾಂಡವರ ರಕ್ಷಣೆ ಎಂಬ ಶಕ್ತಿ ಇದೆ. ದೀರ್ಘಕಾಲ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಭೀಮನು ಹಿಡಿಂಬಾಸುರನನ್ನು ಸಂಹರಿಸುತ್ತಾನೆ. ಅರಣ್ಯಕ್ಕೆ ಶಾಂತಿ ಮರಳುತ್ತದೆ. ತನ್ನ ಅಣ್ಣನ ಮರಣ ಒಂದು ಕಡೆ ದುಃಖ, ಆದರೆ ಅವನ ಕ್ರೌರ್ಯದ ಅಂತ್ಯವಾದುದಕ್ಕೆ ಮನಸ್ಸಿನಲ್ಲಿ ಸಮಾಧಾನ. ಹಿಡಿಂಬಿ ಭೀಮನ ಮುಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ. ಇದು ಅಚ್ಚರಿಯ ಪ್ರೀತಿ, ಅರಣ್ಯದಲ್ಲಿ ಹುಟ್ಟಿದ ಸಂಬಂಧ. ಕುಂತಿ ಎಲ್ಲವನ್ನೂ ಗಮನಿಸುತ್ತಿದ್ದಾಳೆ. ಅವಳು ಧರ್ಮವನ್ನು ಮೊದಲಿಗಾಗಿಟ್ಟುಕೊಳ್ಳುವ ತಾಯಿ. ಹಿಡಿಂಬೆಯ ಹೃದಯ ಶುದ್ಧವೆಂದು ಅರಿತು ಈ ವಿವಾಹಕ್ಕೆ ಅನುಮತಿ ಕೊಡುತ್ತಾಳೆ. ಆದರೆ ಒಂದು ಷರತ್ತು ಇರುತ್ತದೆ. ನಮ್ಮ ಪಯಣ ಮುಗಿದ ಮೇಲೆ ಭೀಮ ನಮ್ಮ ಜೊತೆಗೆ ಬರಬೇಕು. ಹಿಡಿಂಬಿ ಒಪ್ಪುತ್ತಾಳೆ. ಅರಣ್ಯದಲ್ಲೇ ಸರಳವಾಗಿ ಭೀಮ ಮತ್ತು ಹಿಡಿಂಬಿಯ ವಿವಾಹ ನಡೆಯುತ್ತದೆ. ಈ ವಿವಾಹದಿಂದ ಒಬ್ಬ ಮಹಾವೀರ ಜನಿಸುತ್ತಾನೆ. ಅವನೇ ಘಟೋತ್ಕಚ. ಅವನು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾನೆ. ಇದು ವಿಧಿಯ ಆಟ. ಭೀಮ ತನ್ನ ತಾಯಿಯ ಮಾತನ್ನು ಪಾಲಿಸುತ್ತಾನೆ. ಹಿಡಿಂಬಿಗೆ ವಿದಾಯ ಹೇಳುತ್ತಾನೆ. ಈ ವಿದಾಯದಲ್ಲಿ ನೋವಿದೆ, ಆದರೆ ಧರ್ಮವೂ ಇದೆ. ಪಾಂಡವರು ಮತ್ತೆ ತಮ್ಮ ಪಯಣ ಮುಂದುವರಿಸುತ್ತಾರೆ. ಇದು ಕೇವಲ ಪ್ರೇಮ ಕಥೆಯಲ್ಲ, ಇದು ಧರ್ಮ, ತ್ಯಾಗ ಮತ್ತು ವಿಧಿಯ ಕತೆ. ಮುಂದಿನ ಕಥೆಯಲ್ಲಿ ಪಾಂಡವರ ಅಜ್ಞಾತವಾಸದ ಹೊಸ ಅಧ್ಯಾಯ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.